ನಾವೇನ್ ಮಾಡೋದು? ಯಾರೋ ತೋಟಕ್ಕೆ ನುಗ್ಗೋದು, ಒಂದಷ್ಟು ಕಾಯಿಗಳಿದ್ದು ಮನೆಲ್ಲ ಹಾಕೊಳ್ಳೋದು. ಸೊ ಅವ್ರವ್ರ ತೋಟಕ್ಕೆ ಹೋಗಿ ಅವ್ರ ಕಾಯಿ ಎತ್ಕೊಂಡ್ರೆ ಅದು ಎತ್ತೋಟ ಅವ್ರ ಹೆತ್ತೋಟ. ಪಕ್ಕದವ್ರ ತೋಟಕ್ಕೆ ಹೋಗಿ ತಾವ್ ಕಾಯಿ ಎತ್ಕೊಂಡ್ರೆ ಅದಕ್ಕೇನ್ ಹೆಸರು? ಅದು ಬಿತ್ತೋಟ ಅಂತ. ಬಿತ್ತೋಟ. ಬಿತ್ತ ಆಗಿದೆ ಒಂದ್ 2-3 ಸರಿ. ಮನೆ ಹತ್ರ ಗೊತ್ತಾಗೋದು, ಏನ್ ಮನೇಲಿ ಇಷ್ಟೊಂದ್ ಕಾಯಿ ನಮ್ ತಾಯಿ ಕೇಳೋರ್ಗೆ ಎಲ್ಲಿ ಸಿಕ್ತು ಅಂತ. ಇಲ್ಲಮ್ಮ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತ ಸುಳ್ಳು ಹೇಳ್ತೀನಿ. ಅವ್ರು 5 ಗಂಟೆಗೆ ಎದ್ದೋದ್ರೆ 4:45 ಎದ್ದೋಗಾರ ನಾವು. ಪಾಪ ಅವ್ರು ಅನ್ಕೊಳ್ತಾ ಇರ್ತಾರೆ ನಾವು ಹೇಳಕ್ಕಿಂತ ಮುಂಚೆ ಎಲ್ಲ ಕಾಯಿಗಳೆಲ್ಲ ಅಭ್ಯಾಸ ಆಗಿದೆಯಲ್ಲ ಅಂತ. ಸೊ ಫೈನ್ ಕಟ್ಟಿದ್ರ ಅಥವಾ ನಿಮ್ಮನ್ನ ಮರಕ್ ಕಟ್ಟಾಕಿ ಹೊಡೆದ್ರ? ಹಂಗೇನಿಲ್ಲ, 1-2 ಸರಿ ನಾವು 4 ಜನ ಇದ್ದು ಗ್ಯಾಂಗ್ ಇತ್ತು ನಮ್ದು ಅದೇ ಕೆಲಸ ಮಾಡೋರು ನಾವು. ದಿನ ಪ್ಲಾನ್ ಹಾಕೊಂಡು ಒಂದ್ ದಿವಸ ಒಬ್ರು ತೋಟಕ್ಕೆ ಹೋದ್ರೆ ಇನ್ನೊಂದ್ ದಿವಸ ಇನ್ನೊಂದ್ ತೋಟಕ್ಕೆ, ದಿನ ಒಂದೇ ತೋಟಕ್ಕೆ ಹೋದ್ರೆ ಸಿಗಾಕೊಂತಿದ್ವಿ. ಹಂಗೂ ಸಿಗಾಕೊಂಡ್ವಲ್ಲ ನಾವು. ಕರೆಕ್ಟ್. 4 ಚಡ್ಡಿ ದೋಸ್ತು 4 ಡಿಫ್ರೆಂಟ್ ತೋಟನ ಹುಡ್ಕೊಂಡು ಹೋಗಿ 4 ಜನನು ಒಂದೇ ಸತಿಗೆ ಕಳ್ತನ ಮಾಡ್ತಿದ್ವಿ. ಕಳ್ತನ ಮಾಡಿ ಸಿಗಾಕೊಂಡು ವಡೆನೂ ತಿಂದಿದ್ದೆ. ವಡೆನೂ ತಿಂದಿದ್ದೀರಾ? ಇವಾಗ ವಡೆ ತಿಂತೀವಿ. ಗರಂ ಗರಂ ಗುಂಡಾನ್ ತಿಂತೀವಿ ಇವಾಗ. ಆಹಾ. ಸಂದೀಪ್ ಮತ್ತೆ ವಿಜಯ್, ಎಣ್ಣೆ ನಮಗೋಸ್ಕರ ಒಂದು ಹಾಡ್ ಹಾಡೋ ತರ ಇದ್ರೆ ಯಾವ ಹಾಡ್ ಗೊತ್ತಾ? ಎಣ್ಣೆ ಕಾದಿದೆ ಇವಾಗ. ಕೈ ಇಟ್ ನೋಡ್ಬೇಡಿ. ಇಲ್ಲ ಗುಂಡ ಮಾಡಿ ಎಣ್ಣೆಲ್ಲ ಹಾಕ್ಬಿಡೋಣ. ಸ್ವಲ್ಪ ಸಿಮ್ ಮಾಡಿ, ಇಲ್ಲಿದ್ರೆ ಗರಂ ಗರಂ ಗುಂಡ ಕರ್ರಗಾಗಿ ಹೋಗ್ತಾನೆ ಫುಲ್. ಸಿಮ್ಮಿಗೆ ಇಟ್ಕೊಂಡು ನಿಮ್ದು ಮತ್ತೆ ವಿಜಯ್ದು ಪರಿಚಯ 15 ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳಿದ್ರಿ. ಹೌದು. ಸೊ ಕಾಲೇಜ್ ಡೇಸ್ ಅಲ್ಲೆಲ್ಲ ತುಂಬಾ ಮಜಾ ಮಾಡಿರ್ತೀರಾ? ಸಾಕಷ್ಟು ಮಜಾ ಮಾಡ್ತಾ ಇದ್ವಿ. ಸೊ ಕಾಲೇಜ್ ಡೇಸ್ ಅಲ್ಲೂ ನೀವೇ ಈ ತರ ಅಡ್ಗೆ ಮಾಡಿ ಟಿಫಿನ್ ತಿನ್ನಿಸ್ತಿದ್ರಾ? ತಿನ್ಸೋದು ಅಂದ್ರೆ ನಡೀತಾ ಇತ್ತು ಕೆಲವು ಟೈಮ್. ಸಾಕ್ ತೆಗೆದ್ಬಿಡೋಣ ಈಗ, ಅದು ಬಂದಿದೆ. ಬಟ್ ನಾನ್ ಕೇಳ್ಪಟ್ರ ಹಾಗೆ ಬರೀ ಹೋಟೆಲ್ ಅಲ್ಲೇ ಬ್ಯಾಟಿಂಗ್ ಅಂತೆ ನಿಮ್ದು. ಬೆಳಿಗ್ಗೆ ಮಾತ್ರ ಹೋಟ್ಲಲ್ಲೇ ಬ್ಯಾಟಿಂಗ್. ಅದು ಮನೆಯಲ್ಲೂ ಹಾಕ್ತಿರ್ಲಿಲ್ಲ, ಎಲ್ಲೂ ಆಗ್ತಾ ಇಲ್ಲ, ಹೋಟ್ಲಲ್ಲೇ ಬ್ಯಾಟಿಂಗ್ ಇರ್ತಿತ್ತು. ಈ ಹೋಟೆಲ್ ಬ್ಯಾಟಿಂಗ್ ಬಗ್ಗೆ ಬಹಳ ಮುಖ್ಯವಾದ ಒಂದು ವಿಷಯ ಇದೆ. ನೀವೊಂದು ಟ್ರಿಕ್ ಅನ್ನ ಟ್ರೈ ಮಾಡ್ಬೇಕು ಮಹಾಜನಗಳೇ. ಅದೇನು ಅಂತ ಹೇಳ್ತೀವಿ. ಬಟ್ ಗುಂಡ ಏನಾಗಿದ್ದಾನೆ? ಓ, ಹಿ ಲುಕ್ಸ್ ಅಮೇಜಿಂಗ್ ಯಾ. ಗರಂ ಗರಂ ಕರಂ ಕುರಂ ಬರ್ಲಿ ಅಂತ ಮೈದಾ. ಬಟ್ ಐ ಟೆಲ್ ಯು ವಾಟ್, ನೀವು ಒಳ್ಳೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ತರ 1-2 ಗುಂಡ ಕೊಟ್ರೆ ಪ್ರಯೋಜನ ಎಲ್ಲ ಚಕ್ಕಂತ ಹಾಕ್ಬಿಡೋಣ. ನಮ್ಮ ವಿಜಯ್ನ ಮಾಸ್ಟರ್ ಶೆಫ್ ಅಂತ ಫುಲ್ ಪ್ರೌಡ್ ಆಗಿ ಕರೆದಾಗಿದೆ ನಮ್ಮ ಸಂದೀಪ್. ಸೊ ಸಂದೀಪ್, ವಿಜಯ್ ಮಾಡುವ ಯಾವ ಡಿಶ್ ನಿಮ್ಗೆ ಬಹಳ ಇಷ್ಟ? ವಿಜಯ್ ಮಾಡುವ ಭಯಂಕರವಾಗಿ ಇಷ್ಟ ಡಿಶ್ ಅಂದ್ರೆ ಉಪ್ಪಿಟ್ಟು. ಕಾಂಕ್ರೀಟ್ ಯು ಮೀನ್? ಓಕೆ, ಕಾಂಕ್ರೀಟ್. ಯಾಕಂದ್ರೆ ಬೇರೆ ಏನು ಬರಲ್ಲ ಅವ್ರಿಗೆ, ಸೊ ಅದೊಂದು ಇಷ್ಟ ಪಡ್ಬೇಕಾಗುತ್ತೆ. ಇಲ್ಲ ಹಂಗೇನಿಲ್ಲ. ನೋಡಿದ್ರೆ ಏನ್ ಸ್ಪೆಷಲ್ ವಿಜಯ್ ಮಾಡೋ ಉಪ್ಪಿಟ್ಟು? ನೀವು ಅವ್ರ ಬಾಯಿನಲ್ಲೇ ಕೇಳ್ಬೇಕನ್ಸುತ್ತೆ ಅದನ್ನ. ಪ್ಲೀಸ್ ಟೆಲ್ ವಿಜಯ್. ನಾವು ಉಪ್ಪಿಟ್ಟು ಮಾಡೋದು ಏನಕ್ಕೆ ಮಾಡ್ತಿದ್ವಿ ಅಂದ್ರೆ, ಬೇರೆ ತಿಂಡಿ ಮಾಡಕ್ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಉಪ್ಪಿಟ್ಟಾದ್ರೆ ನಮ್ಗೆ ಕಡಿಮೆ ಖರ್ಚಲ್ಲಿ ಆಗೋದು. ಕಾಂಕ್ರೀಟ್ ಅಂತಾರಲ್ಲ ಹಂಗೆ, ಅದು ಒಂದ್ಸರಿ ನಾವು ಕಟ್ಬಿಟ್ರೆ ಬಿಲ್ಡಿಂಗ್ ಪಾತ್ರೆ ಒಳಗಡೆ ಒಂದು 4 ದಿವಸಕ್ಕೆ ಆಗೋದು. ನಂಗೆ ಏನಾಗೋದು ಅಂದ್ರೆ, ಈ ಕಡ್ಲೆಕಾಳು ಆಮೇಲೆ ಶೇಂಗಾ ಬೀಜ, ಕಡಲೆ ಬೀಜ ಎಲ್ಲ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ಬಾಯಿಗೆ ಹಾಕಿದ ತಕ್ಷಣ ಈ ಇವ್ರಿಗೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವು ಉಪ್ಪಿಟ್ಟಲ್ಲೂ ಕೂಡ ಕಡಲೆ ಬೀಜ ಕರಂ ಅನ್ಬೇಕಂತ. ಓಕೆ, ಅದ್ ಹೆಂಗ್ ಮಾಡ್ತೀರಾ ಅಂತ ನೀವ್ ಹೇಳಿ, ಆಮೇಲೆ ಅವ್ರು ಹೇಳ್ತಾರೆ ಹೆಂಗ್ ಮಾಡ್ತಾರೆ. ಐ ಥಿಂಕ್ ಫಸ್ಟ್ ಉಪ್ಪಿಟ್ಟನ್ನ ಮಾಡ್ಕೊಂಡ್ಬಿಡೋದು, ಅದಾದ್ಮೇಲೆ ಕಡಲೆ ಬೀಜ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ದಟ್ಸ್ ಅ ಬೆಟರ್ ಐಡಿಯಾ ಅಲ್ವಾ? ಅವ್ರು ಕೇಳಿ. ನಮ್ದು ಹಂಗಲ್ಲ, ನೀವು ಚಿತ್ರಾನ್ನಕ್ಕೆ ಮಾಡ್ತೀರಲ್ವಾ ಹಂಗೆ ಕಡಲೆಕಾಳು, ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದು. ಹೆಂಗಾಗಿರೋದು ಅಂದ್ರೆ, ಇವ್ರು ನನಗೆ ಹೇಳಿದ್ರು ಸಾಕು ವಿಜಯ್ ಸಾಕು ನಿಲ್ಸು ಅಂತ. ನಾನು ನಿಲ್ಸ್ತಾ ಇರಲ್ಲ, ಅದು ಚೆನ್ನಾಗಿ ಫ್ರೈ ಆಗ್ಬೇಕು ಅಂತ ಹೇಳಿ ಕೊನೆಗೆಲ್ಲ ಕಪ್ಪಗಾಗೋಗಿರೋದು. ಸೀದೋಗಿಲ್ಲ, ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಬೇರೆ ಕಲರ್ ಬಂದ್ಬಿಟ್ಟಿರೋದು, ಅದು ಅವ್ರಿಗೆ ಫ್ರೈ ಆದಂಗೆ ಆಗಿರೋದು. ಅವಾಗ ಇನ್ನು ಟೈಮ್ ಇದೆಯಾ? ಈ 2 minutes ಒಳಗಡೆ ಮಹಾಜನಗಳೇ ನೀವು ಕಲಿಬೇಕಾಗಿರೋ ಟ್ರಿಕ್ ಅಂತ ಹೇಳದ್ನಲ್ಲ, ಈ ಗ್ಯಾಂಗ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಹೋಟೆಲ್ಗೆ ಹೋಗ್ತಿದ್ರು, ತಿಂಡಿ ತಿಂತಿದ್ರು, ಆದ್ರೆ ದುಡ್ಡು ಕೊಡ್ತಾ ಇರ್ಲಿಲ್ಲ. ಹೆಂಗೆ? ದುಡ್ಡು ಇದ್ದಿದ್ರೆ ಕೊಡ್ಬೋದಿತ್ತು, ದುಡ್ಡು ಇದ್ದೇ ಇಲ್ಲ. ನಿಮ್ಮನ್ ಹೆಂಗ್ ಬಿಟ್ರು ಹೋಟ್ಲ್ ಅವರು? ಇಲ್ಲ, ಅದೇನಾಗದಂದ್ರೆ ಕಾಲೇಜಲ್ಲಿ 10ವರೆಗೆ ಒಂದ್ ಬೆಲ್ ಆದ ತಕ್ಷಣ ಎಲ್ಲ ಸೇರ್ಕೊಳ್ಳೋದು. ಅಲ್ಲೇ ಫುಲ್ ರಶ್ ಆಗ್ಬಿಡೋದು. ಇಲ್ಲ ಹೆಂಗೆ ಅಂದ್ರೆ, ಇಲ್ಲಿ ಕೌಂಟರ್ ಅಲ್ಲಿ ಟಿಕೆಟ್ ತಗೊಂಡು ಕೂಪನ್ ತಗೊಂಡು ಅಲ್ಲಿ
ಕೌಂಟರ್ ಅಲ್ಲಿ ಇದನ್ನ ತಗೋಬೇಕು ಏನೋ ಫುಡ್. ಫುಡ್ ಆ ಟೈಮ್ ಏನಾದ್ರು ಫುಲ್ ರಶ್ ಆಗ್ಬಿಡೋದು. ಇಲ್ಲೇನ್ ಮಾಡೋರು ಟಿಕೆಟ್ ಕೌಂಟರ್ ನೋಡ್ತಾ ಇರೋದು, ಟಿಕೆಟ್ ತಗೊಳ್ಳೋರಿಗೆ ಬಿಟ್ಬಿಡೋದು ಕೂಪನ್. ಅಲ್ಲೇನ್ ಮಾಡೋದು, ರಶ್ ಅಲ್ಲಿ ಕೂಪನ್ ಕೊಟ್ಬಿಟ್ಟು ಎಲ್ಲರೂ ಒಂದು 50-60 ಜನ ಹಿಂಗ್ ಕೈ ಇಟ್ಕೊಂಡು ನಿಂತ್ಕೊಂಡಿರೋದು. ನಾವು ಸಂದಿಲ್ಲ ಹೋಗ್ಬಿಟ್ಟು ಹಿಂಗ್ ಕೈ ಇಟ್ಕೊಂಡು ನಿಂತಿರೋದು. ಗುಂಪಲ್ ಗೋವಿಂದ ಅಂತ ಇದಕ್ಕೆ ಹೇಳೋದು. ಅದಕ್ಕೆ ಅದು ಅನ್ನ ಏನಂತಾರೆ, ತಾನೇ ತಾನೇ ಪಿಲಿ ಖಾನೆ ವಾಲ ಖಾನೆ ವಾಲೋ ಕಾ ನಾಮ್. ಕರೆಕ್ಟ್. ಕೈ ಹಾಕಿದ್ರೆ ದೇವರು ತಿಂಡಿ ಕೊಡ್ತಾ ಇದ್ದಾರೆ, ತಿನ್ಕೊಂಡು ಆಮೇಲೆ ಅಲ್ಲಿ ಗಲಾಟೆ ಆಗೋದು, ನಾವು ಕೊಟ್ವಿ ನಮ್ಗೆ ಕೊಟ್ಟಿಲ್ಲ ಅಂತ. ಬಟ್ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇನ್ನೂ ಬಂದಿಲ್ಲ. ಪ್ರತಿದಿನ ಈ ಫೇಸ್ ಕಟ್ ನೋಡಿ ಅವರು. ಓಕೆ, ದ ಸೆಕೆಂಡ್ ಬ್ಯಾಚ್ ಆಫ್ ಗರ್ಮಾ ಗರಂ ಗುಂಡಾ ಇಸ್ ರೆಡಿ. ಸೊ ದಿಸ್ ಇಸ್ ದ ಮೋಸ್ಟ್ ಹೆಲ್ದಿಯೆಸ್ಟ್ ಹಾಳು ಮುಳು. ಡು ಯು ನೋ ದಟ್? ಟ್ರೈ ಮಾಡಿ ನೋಡಿ. ಇವತ್ತು ಬನ್ನಿ, ನಾವು 3 ಜನ ತ್ರಿಮೂರ್ತಿಗಳು ಗುಳುಂ ಮಾಡೋಣ. ಫಾಲೋ ಮೀ. ಘಮ್ ಅಂತಿರುವ ಗರ್ಮಾ ಗರಂ ಗುಂಡಾನ ಗುಳುಂ ಮಾಡಕ್ಕೆ ರೆಡಿನಾ? ಅಂದ್ರೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು ಅಂತ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ ಬನ್ನಿ. ಗರಂ ಗರಂ ಗುಂಡ ಬೇಕಾಗುವ ಸಾಮಗ್ರಿಗಳು: ಜಾಮೂನ್ ಪುಡಿ 5 ಚಮಚ, ಮೈದಾ 2 ಚಮಚ, ಹಸಿಮೆಣಸಿನಕಾಯಿ 2 ಟೀ ಚಮಚ, ಹೆಚ್ಚಿದ ಆಲೂಗಡ್ಡೆ 2 ಟೀ ಚಮಚ, ತುರಿದ ಕ್ಯಾರೆಟ್ 2 ಟೀ ಚಮಚ, ಹೆಚ್ಚಿದ ಎಲೆಕೋಸು 3 ಟೀ ಚಮಚ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬಟ್ಟಲಿಗೆ ಜಾಮೂನು ಪುಡಿ, ಮೈದಾ, ಹಸಿಮೆಣಸಿನಕಾಯಿ, ಹೆಚ್ಚಿದ ಆಲೂಗಡ್ಡೆ, ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಬೀನ್ಸ್, ಹೆಚ್ಚಿದ ಎಲೆಕೋಸು, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು 5ರಿಂದ 6 ನಿಮಿಷಗಳ ನಂತರ ಕಾದ ಎಣ್ಣೆಯಲ್ಲಿ ಕರೆದ್ರೆ ಗರಂ ಗರಂ ಗುಂಡ ರೆಡಿ ಟು ಈಟ್. ಶಾಲ್ ವಿ? ಕಮ್ ಆನ್, ಫಸ್ಟ್ ಟ್ರೈ ಮಾಡೋಣ. ಫಸ್ಟ್ ನೀನ್ ತಿನ್ಕ. ಬಹಳ ದಿವಸ ಚೆನ್ನಾಗಿರುತ್ತೆ, ಬನ್ನಿ. ನಿಮಗೋಸ್ಕರ ಮಾಡಿರೋದು, ನೀವು ತಿನ್ನಿ. ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಆಯ್ನು ನನಗೇನ್ ತುಂಬಾ ಇಷ್ಟ ಆಯ್ತು ಅಂದ್ರೆ ಮೆಣಸಿನ್ಕಾಯಿ ಅಲ್ಲ, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಪರ್ಫೆಕ್ಟ್ಲಿ ಕುಕ್ಡ್. ಹೌದು, ಆಚೆ ಹೆಸರಿಗೆ ತಕ್ಕಂತೆ ಕರ್ಮಾ ಕುರ್ಮಾ ಅಂತ ಇದೆ, ಒಳಗಡೆ ಒಳ್ಳೆ ಸ್ಪಾಂಜ್ ಕೇಕ್ ತರ ಸಾಫ್ಟ್ ಆಗಿದೆ. ಇದು ನಿಮಗೆ ಗುಲಾಬ್ ಜಾಮೂನ್ ತಿನ್ಬೇಕಾದ್ರೆ ಸಾಫ್ಟ್ನೆಸ್ ಬರುತ್ತೆ, ಅದೇ ಸಾಫ್ಟ್ನೆಸ್. ಚೆನ್ನಾಗಿ ಕಾಪಿ ಮಾಡ್ತೀರಾ ನೀವು. ಬಟ್ ಸ್ಕೂಲಲ್ಲೆಲ್ಲ ಕಾಪಿ ಮಾಡಿನೂ ಪಾಸ್ ಆಗ್ಲಿಲ್ವಂತೆ, ಕಾಪಿ ಮಾಡು ಫೇಲ್ ಅಂತೆ ನೀವು. ಕಾಪಿ ಯಾರ ಹತ್ರ ಮಾಡ್ಬೇಕು? ನಾನಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ವಾ? ನಾವು ಕಾಪಿ ಮಾಡ್ತಿದ್ದೆ ಗೊತ್ತಿಲ್ಲ, ಯಾರನ್ನ ಕಾಪಿ ಮಾಡ್ತಿದ್ವಿ, ಅವ್ರ ಜೊತೆ ನಾವು ಯಾರು ಕ್ಲಾಸ್ ಅಲ್ಲಿ ಟಾಪ್ ಹೊಡಿತಾ ಇದ್ರೋ ಅವರಿಂದ ನೀವು ಕಾಪಿ ಮಾಡ್ತಿದ್ರಿ. ಸೊ ಟೆಲ್ ಮಿ ಸಂದೀಪ್, ವಿಜಯ್ಗೆ ನ್ಯಾಷನಲ್ ಅವಾರ್ಡ್ ಬಂತು ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ಐ ಹರ್ಡ್ ದಟ್ ಯು ಗಾಟ್ ಅ ಫೋನ್ ಕಾಲ್. ಹೌದು. ಸೊ ಏನಾಯ್ತು, ನಿಮ್ಮ ಸಂಭಾಷಣೆ ಹೇಗಿತ್ತು? ಆಕ್ಚುಲಿ ಅನೌನ್ಸ್ ಆಗೋದು ಹಿಂದಿನ ದಿನನೇ ವಿಜಯ್ ನನಗೆ ಫೋನ್ ಮಾಡಿದ್ರು, ಮೈ ನೇಮ್ ಇಸ್ ಇನ್ ದ ಲಿಸ್ಟ್, ಟಾಪ್ ಲಿಸ್ಟ್ ಅಲ್ಲಿ ಇದೆ ಅಂತ. ಸೊ ಮೈ ನೆಕ್ಸ್ಟ್ ಕ್ವೆಶನ್ ಇಸ್, ಯಾರ್ಯಾರು ಇದ್ದಾರೆ ರೇಸಲ್ಲಿ? ಅಮೀರ್ ಖಾನ್ ಇದ್ದಾರೆ, ಶಾಹಿದ್ ಕಪೂರ್ ಇದ್ದಾರೆ, ಮಮ್ಮೂಟಿ ಇದ್ದಾರೆ ಅಂತ. ಐ ವಾಸ್ ಶಾಕ್ಡ್. ಓ ಮೈ ಗಾಡ್, ಏನಪ್ಪ ನಾವು ಎಲ್ಲೋ ಇದ್ವಿ, ಸಡನ್ ಆಗಿ ಯು ಆರ್ ಕಂಪೀಟಿಂಗ್ ವಿತ್ ದೆಮ್, ದಟ್ ಈಸ್ ಮೋರ್ ದೆನ್ ಎನಫ್. ಯು ಆರ್ ಕಂಪೀಟಿಂಗ್ ವಿತ್ ದ ಬೆಸ್ಟ್ ಗೈ ಇನ್ ದ ಇಂಡಸ್ಟ್ರೀಸ್, ದಟ್ ವಿಲ್ ಬಿ ಮೋರ್ ದೆನ್ ಎನಫ್ ಅಂತ ಅನ್ಕೊಂಡು. ಸೊ ಅಷ್ಟೇ, ಅವತ್ತು ಕನ್ವರ್ಸೇಷನ್ ಮುಗಿಸಿದ್ವಿ. ಎನಿವೇ, ಗುಡ್ ಲಕ್ ಐ ಸೆಡ್, ಆಲ್ ದ ಬೆಸ್ಟ್, ವಿಲ್ ವೆಯ್ಟ್ ಫಾರ್ ಅ ಗುಡ್ ಥಿಂಗ್ಸ್. ನೆಕ್ಸ್ಟ್ ಡೇ ಮನೆಯಿಂದ ಯಾರೋ ಟಿವಿ ನೋಡಿ ನನಗೆ ಫೋನ್ ಮಾಡಿದ್ರು. ಐ ವಾಸ್ ಅಟ್ ವರ್ಕ್. ಫೋನ್ ಮಾಡಿ, ಇಲ್ಲಿ ಒಂದು ಹೆಸರು ಕಾಣ್ತಾ ಇದೆ, ಸಂಚಾರಿ ವಿಜಯ್ಗೆ ರಾಷ್ಟ್ರೀಯ ಪ್ರಶಸ್ತಿ ಅಂತ. ವಾಟ್ ಅ ಮೊಮೆಂಟ್ ಇನ್ ಲೈಫ್ ಅಲ್ವಾ ವಿಜಯ್? ಅವ್ರಿಗೆಲ್ಲ ವಿಜಯ್ ಗೊತ್ತು, ಸಂಚಾರಿ ವಿಜಯ್ ನಮ್ಮ ವಿಜಯ್ನ ಬೇರೆ ವಿಜಯ್ನ ಅಂತ ಒಂದು ಡೌಟ್. ಹಾ, ಸೊ ದೇ ಕಾಲ್ಡ್ ಮೀ. ಐ ಸೆಡ್ yes, is the one person who is leading the entire film industry. He has earned something for the state. Beautiful. ಸೊ ವಿಜಯ್ ಬಂದು ನಾನ್ ಅವನಲ್ಲ ಅವಳು ಸ್ಟೈಲಲ್ಲಿ ಏನಾದ್ರು ಒಂದು ಮಾತು, ಒಂದು ಡೈಲಾಗ್. ಗರ್ಮಾ ಗರಂ ಗುಂಡ ರೆಡಿ ಇದೆ, ತಿನ್ನಿ. ನೀವು ತಿನ್ನಿ. ಸಂದೀಪ್ ದಾತ ಸುಖಿ ಭವ. ಇವಾಗ ಬನ್ನಿ, ಲೆಟ್ಸ್ ವಾಶ್ ಅವರ್ ಹ್ಯಾಂಡ್ಸ್. ಓಕೆ. ಮೇಲೆ ಕರಂ ಕುರಂ, ಒಳಗೆ ಗರಂ ಗರಂ, ಜೊತೆಗೆ ನರಂ ನರಂ. ದಟ್ ವಾಸ್ ಆರ್ ಗರಂ ಗರಂ ಗುಂಡ.
ಟ್ರೈ ಮಾಡಿಲ್ಲ ಅಂದ್ರೆ ಮಹಾಜನಗಳೇ ಯು ಮಸ್ಟ್ ಟ್ರೈ. ಬ್ರಿಲಿಯಂಟ್, ಏನಿದು ಸೂಪರ್ ಡೂಪರ್. ಥ್ಯಾಂಕ್ ಯು. ಸೋ ಸ್ವೀಟ್ ಆಫ್ ಯು ಸಂದೀಪ್. ವಿಜಯ್ಗೋಸ್ಕರ ಬಂದು ಸ್ಪೆಷಲ್ ಆಗಿ ನಿಮ್ ಕೈ ರುಚಿನ ನಮ್ ಇಬ್ಬರಿಗೂ ಟೇಸ್ಟ್ ಮಾಡೋ ಅವಕಾಶ ಮಾಡ್ಕೊಟ್ರಿ. ಹೇಗನ್ಸ್ತು ನಿಮ್ಗೆ? ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಎಲ್ಲ ಬಂದು ಸ್ಟೇಜ್ ಶೇರ್ ಮಾಡಿಕೊಂಡು ಏನು ಅಲ್ಪ ಸ್ವಲ್ಪ ಗೊತ್ತಿರೋ ಅಡುಗೆನ ಇಡೀ ಜನಗಳಿಗೆ ತೋರಿಸೋದು. ಇಟ್ಸ್ ನೈಸ್. ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಒನ್ ಅಂಡ್ ಓನ್ಲಿ ಸಂಚಾರಿ ವಿಜಯ್ ಫ್ರೆಂಡ್ ಬಗ್ಗೆ? ನ್ಯಾಷನಲ್ ಅವಾರ್ಡ್ ಬಂದಿರೋದು ಅದನ್ನ ಗೊತ್ತಾಗಬೇಕು ಅಂದ್ರೆ ಯು ಶುಡ್ ವಾಚ್ ಹಿಸ್ ಮೂವೀಸ್. ಅಬ್ಸಲ್ಯೂಟ್ಲಿ. ಯು ವಿಲ್ ರಿಯಲಿ ಅಡ್ಮೈರ್ ಹಿಸ್ ಟ್ಯಾಲೆಂಟ್. ಎಸ್, 3 ಜನರು ಕನ್ನಡ ಸಿನಿಮಾ ಅಲ್ಲಿ ಬೆಸ್ಟ್ ಹೀರೋ ಆಗಿ ನ್ಯಾಷನಲ್ ಅವಾರ್ಡ್ ಅನ್ನ ಪಡ್ಕೊಂಡಿರೋದು. ಅದ್ರಲ್ಲಿ 3ನೇ ಅವರು ವಿಜಯ್ ಅಂದ್ರೆ ಇಟ್ಸ್ ಬ್ರಿಲಿಯಂಟ್ ವಿಜಯ್. ಥ್ಯಾಂಕ್ ಯು. ಸೊ ವಿಜಯ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸಂದೀಪ್ ಬಗ್ಗೆ? ಡಿಗ್ರಿ ಮಾಡುವಾಗ ನಾನು ಥಿಯೇಟ್ರಿಗೆ ಬಂದಿದ್ದೆ. ಡಿಗ್ರಿ ಮುಗಿದ್ಮೇಲೆ ಏನ್ ಮಾಡಬೇಕು ನಂಗೆ ಗೊತ್ತಾಗ್ಲಿಲ್ಲ. ಕಂಪ್ನೀಸ್ ಟ್ರೈ ಮಾಡ್ಲಾ, ಅಲ್ಲಿ ಹೋದ್ರೆ ನನ್ಗೆ ಅಷ್ಟೊತ್ತಿಗಾಗಲೇ ಹುಚ್ಚು ಹಿಡಿದ್ಬಿಟ್ಟಿತ್ತು ಥಿಯೇಟ್ರದ ನಾಟಕಗಳದ್ದು. ಏನ್ ಮಾಡ್ಲಿ, ಕನ್ಫ್ಯೂಷನ್ ಇದೆ. ಆಕ್ಚುಲಿ ಸ್ಯಾಂಡಿ ಒಂಥರ ಹೆಂಗೆ ಅಂದ್ರೆ ನಮ್ಗೆಲ್ರಿಗೂ ಒಂಥರ ನ್ಯಾಯ ದೇವತೆ. ಅವ್ನು ನನಗೆ ಐಡಿಯಾ ಕೊಟ್ಟ ಮುಗಿದ ತಕ್ಷಣ, ನೀವು ಒಂದು ಕೆಲಸ ಮಾಡು ವಿಜಯ್, ಯಾವ ಕಂಪ್ನಿಗೂ ಟ್ರೈ ಮಾಡಕ್ ಹೋಗ್ಬೇಡ, ಕಾಲೇಜಲ್ಲಿ ಎಲ್ಲರೂ ಫ್ಯಾಕಲ್ಟಿಯಾಗಿ ಸೇರ್ಕೋ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡಿರ್ಬೋದು, ಸಂಜೆ ಬೇಕಾದ್ರೆ ನೀನು ಥಿಯೇಟರ್ ಆಕ್ಟಿವಿಟೀಸ್ ಮಾಡ್ಬೋದು. ಸೊ ಹಾಗೆ ನನಗೆ ಥಿಯೇಟರ್ ಕಡೆ ನೀನು ಮುಗಿದ ಮೇಲೆ ಕಂಟಿನ್ಯೂ ಮಾಡುವಂತ ಧೈರ್ಯ ಕೊಟ್ಟಿದ್ದು. ಆಗ ನಾನು ಕಾಲೇಜಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಬಟ್ ಸುಮಾರು ವಿಷಯಗಳನ್ನ ಇಲ್ಲಿ ತಿಳ್ಕೊಂಡ್ವಿ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸ್ಯಾಂಡಿ ಹೊಸ ಪೆಟ್ ನೇಮ್ ನೋಡಿ. ಸ್ಯಾಂಡಿನ ನಾವು ಕರೆಯೋದು ಅದೇ ನಿಮ್ಮಿಂದಾನೇ ಕಲ್ತಿರೋದು ನಾವು. ಲೆಕ್ಚರರ್ ಅಲ್ವಾ ನೀವು, ಕಲಿಬೇಕಲ್ವಾ ನಾವು. ಸೊ ವಿಜಯ್, ಸ್ಯಾಂಡಿ ಟಾಟಾ ಬೈ ಬೈ ಸಿ ಯು ಹೇಳ್ಬೇಕು. ತಪ್ಕೊಳಲ್ವಾ ನೀವು ದೋಸ್ತಗಳು? ಅಷ್ಟೊಂದೆಲ್ಲ ಇಲ್ಲ, ಇವಾಗ ನೀವ್ ಹೇಳಿದ್ರಿ ತಪ್ಪಿದ್ದೀನಿ. ಓನ್ಲಿ ಚೆಡ್ಡಿ ದೋಸ್ತ್ ಅಲ್ವಾ ನೀವು? ನೀವು ಶರ್ಟ್ ದೋಸ್ತ್ ಆಗಿದ್ರೆ ತಪ್ಕೊಳ್ತಿದ್ರೇನೋ. ಏನಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಗುಂಡನ್ ಬಾಯ್ ಹೇಳ್ಬಿಡಿ. ಥ್ಯಾಂಕ್ ಯು. ಗರ್ಮಾಗರಂ ಗುಂಡಾನ ಸ್ವಾಹ ಮಾಡಾದ್ಮೇಲೆ ನಾಳೆ ಯಾರು ಬರ್ತಾರೆ ಅಂತ ಆಲ್ರೆಡಿ ಥಿಂಕಿಂಗ್ ಶುರು ಆಗಿದೆ. ನಾಳೆ ಮತ್ತೊಬ್ಬ ಸ್ಪೆಷಲ್ ಅತಿಥಿ ಇರ್ತಾರೆ. ಅವ್ರ ಕಣ್ ನೋಡಿದ್ರೇನೆ ಗಡ 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 ಅಂತ ಭಯ ಪಡ್ತೀರಾ ನೀವು. ನೋಡಿ, ಇದೇ ತರ ಅವರು ಮತ್ತೆ ನಮ್ಮ ಸಂಚಾರಿ ವಿಜಯ್ ಬರೀ ಕಣ್ಣಲ್ಲೇ ಮಾತಾಡ್ತಾರಂತೆ. ಸೊ ಯಾರವರು ಗೊತ್ತಾಗತ್ತೆ ನಾಳಿನ ಎಪಿಸೋಡ್ ಅಲ್ಲಿ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಸಂಚಾರಿ ವಿಜಯ್. ಟಾಟಾ, ಬಾಯ್ ಬಾಯ್, ಸಿ ಯು.